ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಕ್ರಿಸ್ಮಸ್ ಲೈಟ್ಸ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಟ್ರಸ್ಟ್ ಮೀ, ಇದು ಕೊನೆಯ ವಿಡಿಯೋ ಆಗಿರುತ್ತೆ. ನಾನು ಈ ವಿಡಿಯೋಸ್ ಎಲ್ಲ ಡಿಸೆಂಬರಲ್ಲೇ ಪೋಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಆದರೆ ಒಂದಾದಮೇಲೆ ಒಂದು ಒಳ್ಳೊಳ್ಳೆ ವಿಡಿಯೋಸು ಕಂಟೆಂಟ್ ನಂಗೆ ಸಿಗ್ತಾಯಿತ್ತು. ಹಾಗಾಗಿ ಡಿಸೆಂಬರಲ್ಲಿ ಕವರ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೋಸ್ಕರನೇ ಈ ಒಂದು ಕೊನೆಯ ವಿಡಿಯೋ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ತುಂಬಾ ಚೆನ್ನಾಗಿದೆ. ಯಾಕಂದರೆ ಇನ್ನೂ ಒಂದು ಕಮ್ಯುನಿಟಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ. ಈ ವಿಡಿಯೋದಲ್ಲಿ ನಿಮಗೆ ಹಲವಾರು ಜಾಗಗಳಲ್ಲಿ ನಾನು ಲೈಟ್ಸ್ನ ವೀಡಿಯೋಸ್ ಮಾಡಿದೆ, ಅದೆಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮೂರಲ್ಲಿ ಇನ್ನೊಂದು ಕಡೆ ಲೈಟ್ಸ್ ತುಂಬಾ ವೈರಲ್ ಆಗಿತ್ತು. ಅದರ ಒಂದು ತುಣುಕನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಕಮ್ಯುನಿಟಿ ಏನಿದೆ ಇದಂತೂ ನನಗೆ ಕ್ಯಾನಡಾದ ಒಂದು ನೆನಪನ್ನು ಮತ್ತೆ ಮಾಡಿಸ್ತು. ಈ ಕಮ್ಯುನಿಟಿಯಲ್ಲಿ ವೈರಲ್ ಆದಂಥ ಲೈಟ್ಸ್ ನೋಡೋಣ ಅಂತ ಹೋದ್ವಿ. ಆದರೆ ಆವತ್ತಿನ ದಿನದಿಂದ ಟ್ರಾಫಿಕ್ಕು ಅದು ಇದು ಅಂತ ಏನೇನೋ ಕಾರಣಾಂತರಗಳಿಂದ ಅವರು ಆವತ್ತಿಂದ ಸ್ಟಾಪ್ ಮಾಡಿಬಿಟ್ರು. ಆದರೆ ಬೇರೆ ಆ ಎಂಟೈರ್ ನೇಬರ್ಹುಡಲ್ಲಿ ತುಂಬಾ ಚೆನ್ನಾಗಿದ್ದ ಕಾರಣ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ನಾನಾಗಲೇ ಹೇಳಿದ್ನಲ್ಲ, ನನಗೆ ಕೆನಡಾದ ನೆನಪನ್ನು ತಂತು ಅಂತ. ಯಾಕೆ ಅಂತೀರಾ, ಈ ನೇಬರ್ಹುಡ್ಡು ಹೌಸಸ್ ಅದೆಲ್ಲ ಏನಿದೆ ತುಂಬಾ ಪ್ರಶಾಂತವಾಗಿರುವಂಥ ಜಾಗ ಇದು. ಪ್ರತಿಯೊಬ್ಬರು ಲೈಟ್ಸ್ ಹಾಕಿ ಅವರ ಒಂದು ಹಬ್ಬದ ಸಂಭ್ರಮದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಇದೇ ರೀತಿ ನಾವು ಕೆನಡಾದಲ್ಲಿ ನೋಡ್ತಾ ಇದ್ವಿ. ಪ್ರತಿಯೊಂದು ಮನೆಯಲ್ಲೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಅದರ ಒಂದು ನೆನಪು ಈ ಮನೆಗಳನ್ನ ನೋಡಿದಾಗ ಬಂತು. ಮತ್ತು ಇಲ್ಲಿ ನೋಡಿ, ಈ ಒಂದು ವೈರಲ್ ಲೈಟ್ಸ್ ಹೋಮೆ ನಾನು ಹೇಳ್ತಾ ಇದ್ದಿದ್ದು, ಇವರಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಕ್ಲಮ್ಸಿಯಾಗಿ ಇದ್ದರೂ ಸಹ ಸಾಕಷ್ಟು ಥೀಮ್ಸ್ನ ಒಂದೊಂದು ಮೂಲೆಯಲ್ಲೂ ಫಿಟ್ ಮಾಡಿದ್ದಾರೆ. ನೋಡೋದಕ್ಕೆ ಸಮಯ ತಗೊಂಡು ನಾವು ನೋಡಿದ್ರೆ ನಮಗೆ ಎಲ್ಲ ಅರ್ಥ ಆಗುತ್ತೆ. ಹಾಗಾಗಿ ನಾನು ಒಂದು ಮೂಲೆಯಿಂದ ಮಾಡ್ಕೊಂಬಂದರೆ ವಿಡಿಯೋನ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಈ ರೀತಿ ಒಂದು ಮೂಲೆಯಿಂದ ಸ್ಟಾರ್ಟ್ ಮಾಡ್ಕೊಂಬಂದೆ. ಪ್ರತಿಯೊಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇವರು ಈ ಲೈಟ್ಸ್ ಡಿಸ್ಪ್ಲೇ ಮಾಡಿರೋದೇ ಅಲ್ಲ, ಒಂದು ಕಾರಣಕ್ಕಾಗಿ ಇವರು ಫಂಡ್ ರೈಸಿಂಗ್ ಸಹ ಮಾಡ್ತಾಯಿದ್ದಾರೆ. ಈ ಲೈಟ್ಸು ಜನರಿಗೆ ನೋಡೋದಕ್ಕೆ ಫ್ರೀನೇ ಇರ್ಬೋದು, ಆದರೆ ಯಾರಿಗಾದರೂ ಇಷ್ಟ ಇದ್ದರೆ ಆ ಫಂಡ್ ರೈಸಿಂಗ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಅಲ್ಲಿ ಇಟ್ಟಿದ್ದಾರಲ್ಲ, ಅಲ್ಲಿ ಡೊನೇಟ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಯಾರಾದರೂ ಈ ಜಾಗಕ್ಕೆ ಹೋದರೆ ಆ ಒಂದು ಕಾಸ್ಗಾಗಿ ನಿಮ್ಮ ಡೊನೇಷನ್ ಮಾಡೋದನ್ನು ಮರಿಬೇಡಿ. ಸದ್ಯಕ್ಕಂತೂ ನಾನು ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಯಾರಾದರೂ ಡ್ಯಾಲಸ್ ನಿವಾಸಿಗಳಿದ್ದರೆ, ಮಾಡಬೇಕು ಅಂತ ಇಚ್ಛೆ ಪಡೋರಿದ್ದರೆ ಮಾಡೋದಕ್ಕೆ ಆಪ್ಷನ್ ಇಲ್ಲ ಸದ್ಯಕ್ಕೆ. ಆದರೆ ನಾನು ಹೇಳಿದ್ನಲ್ಲ, ಮುಂದಿನ ವರ್ಷ ಖಂಡಿತವಾಗೂ ನೀವು ಇದನ್ನು ಮಾಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಮನೆ. ನಾನು ಹಳೆಯ ಒಂದು ವೈರಲ್ ಲೈಟ್ಸ್ ಅಂತ ಹೇಳಿದ್ನಲ್ಲ, ಆ ಮನೆಗಿಂತ ಈ ಮನೆ ತುಂಬಾ ಚೆನ್ನಾಗಿತ್ತು. ಯಾವೊಂದು ಭಾಗನೂ ನಾನು ಕಟ್ ಮಾಡೋದಕ್ಕೆ ಮನಸ್ಸಾಗಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಬೊಂಬೆಯ ಒಂದು ಲೈಟ್ಸ್ ಅಲಂಕಾರ ಅಷ್ಟೇ ಅಲ್ಲದೆ ಅಲ್ಲಲ್ಲೂ ಪ್ರಾಪ್ ಸಹ ಇತ್ತು, ಫೋಟೋ ಬೂತ್ ಸಹ ಮಾಡಿದರು. ತುಂಬಾ ಶ್ರಮಪಟ್ಟು ಇದನ್ನೆಲ್ಲ ಅವರು ರೂಪಿಸಿದ್ದಾರೆ ಅಂತ ನನಗನ್ನಿಸ್ತು. ನಾನಾಗಲೇ ಹೇಳಿದ್ನಲ್ಲ, ಥೀಮ್ ಸಹ ಇಲ್ಲಿ ಅಲ್ಲಲ್ಲಿ ಮಾಡಿದರು. ನೀವು ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಮೂಲೆಯಲ್ಲೂ ನಿಮಗೆ ಹಲವಾರು ಥೀಮ್ಸ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ, ಉದ್ದನೆಯ ಲೈನ್ ಕಾಣಿಸ್ತಾ ಇದೆಯಲ್ಲ, ಯಾಕೆ ಎಲ್ಲರೂ ಹಾಗೆ ನಿಂತಿದ್ದಾರೆ ಅಂತ ಅಂದ್ಕೊಂಡ್ರೆ, ಅಲ್ಲಿ ಸ್ಯಾಂಟಾದ ಒಂದು ಸಿಂಹಾಸನವನ್ನು ಅಲ್ಲಿಟ್ಟಿದ್ದಾರೆ. ಮೇ ಬಿ ಸ್ಯಾಂಟನೂ ಕ್ರಿಸ್ಮಸ್ ಟೈಮಲ್ಲಿ ಇದ್ರೋ ಏನೋ ನಂಗೆ ಗೊತ್ತಿಲ್ಲ, ಆದರೆ ಸಿಂಹಾಸನ ಅಂತೂ ಸ್ಯಾಂಟಾದು ಅಲ್ಲಿ ಇದ್ದೇ ಇತ್ತು. ಹಾಗಾಗಿ ಸಾಕಷ್ಟು ಜನ ಅಲ್ಲಿ ಹೋಗಿ ಫೋಟೋಸ್ನ ತೊಗೊಳ್ತಾಯಿದ್ರು. ನಾನಾಗಲೇ ಹೇಳಿದ್ನಲ್ಲ, ಸಾಕಷ್ಟು ಫೋಟೋ ಬೂತ್ಸ್ ಮಾಡಿದ್ದಾರಂತೆ. ಮೇ ಬಿ ಈ ಸ್ಯಾಂಟಾ ಒಂದು ಚೇರ್ ಏನಿತ್ತು ಅದು ಸಹ ಅದರ ಒಂದು ಪಾರ್ಟ್ ಅಂತ ನನಗನ್ಸುತ್ತೆ. ಈ ವಿಡಿಯೋ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ, ಯಾಕಂದರೆ ನಾನು ಪ್ರತಿಯೊಂದು ಆ ಒಂದು ಲೈಟ್ಸ್ನ ಒಂದು ಎಲಿಮೆಂಟ್ಸ್ನ ಥೀಮ್ಸ್ನ ಹೇಗೆ ನಾನು ನೋಡಿ ಎಂಜಾಯ್ ಮಾಡಿದ್ನೋ ಹಾಗೆ ನೀವು ಎಂಜಾಯ್ ಮಾಡಲಿ ಅಂತ ನಾನು ಅದನ್ನು ಸ್ಪೀಡಪ್ ಮಾಡಿದೆ. ಹಾಗೆ ರಾ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ.
ಇಲ್ಲಿ ನೋಡಿ, ನಮ್ಮ ಪೆಪ್ಪ ಸಹ ಎಂಟ್ರಿ ತೊಗೊಂಡಾಯಿತು. ಈಗಿನ ಕಾಲದ ಮಕ್ಕಳಿಗಂತೂ ಪೆಪ್ಪಾ ಪಿಗ್ ಅಂದರೆ ತುಂಬಾ ಪ್ರೀತಿ. ಅದಕ್ಕೆ ಏನೋ ಇವರು ಸಹ ಆ ಪೆಪ್ಪನ ಬಿಟ್ಕೊಟ್ಟಿಲ್ಲ. ಈ ಒಂದು ಕ್ರಿಸ್ಮಸ್ ಲೈಟ್ಸಲ್ಲಿ ಪೆಪ್ಪಾ ಪಿಗ್ ಸಹ ಎಂಟ್ರಿ ತೊಗೊಂಡೇ ಬಿಟ್ಟಿದೆ. ಅಷ್ಟೇ ಅಲ್ಲದೆ ಇಲ್ಲಿ ವರ್ಕಿಂಗಲ್ಲಿರುವಂಥ ಹಲವಾರು ಗೊಂಬೆಗಳನ್ನ ಸಹ ನೀವು ನೋಡ್ತೀರ. ಆ್ಯಕ್ಷನ್ ಎಲ್ಲ ಮಾಡ್ತಾಯಿದೆ, ಏನೇನೋ ತುಂಬಾ ಚೆನ್ನಾಗಿದೆ. ಎಲ್ಲ ಈ ಪ್ರಪಂಚದಲ್ಲಿ ಏನೆಲ್ಲ ಲೈಟ್ಸು ಎಲ್ಲ ಸಿಗುತ್ತೋ ಅದೆಲ್ಲ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತ ನನಗನ್ನಿಸ್ತು. ನಾವು ಹಿಂದೆ ಒಂದು ವೈರಲ್ ಲೈಟ್ಸ್ ನೋಡಿದ್ವಲ್ಲ, ಅಲ್ಲಿಗಿಂತ ಇಲ್ಲಿ ರಶ್ ಜಾಸ್ತಿನೇ ಇತ್ತು. ಆದರೆ ಎಲ್ಲರೂ ದೂರದಲ್ಲೇ ಕಾರ್ನ ಪಾರ್ಕ್ ಮಾಡಿ ಇಲ್ಲಿ ಹತ್ತಿರ ಬಂದು ಈ ಎಲ್ಲ ಗೊಂಬೆಗಳನ್ನ ಲೈಟ್ಸ್ನ ಎಲ್ಲ ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಒಳ್ಳೆಯ ವಿಷಯ ಅಲ್ವಾ? ಅದಕ್ಕೆ ಏನೋ ಇದು ಯಾರೂ ಸ್ಟಾಪ್ ಮಾಡೋದು, ನೇಬರ್ಹುಡಲ್ಲಿ ಕಂಪ್ಲೇಂಟ್ ಬರೋದು ಅದೆಲ್ಲ ಏನೂ ಇಲ್ಲೇನಾಗಿಲ್ಲ. ಬಟ್ ಹಳೆಯ ಜಾಗದಲ್ಲಿ ಅಲ್ಲಿ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು, ನಾವು ಹೋಗಿದ್ವಿ ಅದು ನೋಡೋಕ್ಕಾಗಿಲ್ಲ ಲೈಟ್ಸು ಅಂತ ಹೇಳಿ. ಆದರೆ ನಮ್ಮ ವಿಡಿಯೋದಲ್ಲಿ ನೋಡಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ತಿಳಿಸಿದಾಗ ನನಗೂ ಖುಷಿ ಆಯಿತು. ಅದೇ ಅಲ್ವಾ ನಾನು ವಿಡಿಯೋ ಶೇರ್ ಮಾಡೋದರ ಒಂದು ಉದ್ದೇಶ. ಹಾಗಾಗಿ ಈ ವಿಡಿಯೋನ ಮುಂದಿನ ವರ್ಷ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಸರಿ, ಈ ವರ್ಷ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಶೇರ್ ಮಾಡೇ ಬಿಡೋಣ ಅಂತ ಇಲ್ಲಿ ಪೋಸ್ಟ್ ಮಾಡೇ ಬಿಟ್ಟೆ ನಾನು. ಪೂರ್ತಿಯಾಗಿ ಸ್ವಲ್ಪನೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಾವು ಒಂದು ಒಳ್ಳೆ ವಿಡಿಯೋ, ಒಂದು ಒಳ್ಳೆ ಟಾಪಿಕ್ಕೊಂದಿಗೆ ಮತ್ತೆ ಭೇಟಿಯಾಗೋಣ. ಏನಂತೀರಾ? ಮತ್ತು ಇಂಡಿಯಾ ಸೀರೀಸ್ ಕಂಟಿನ್ಯೂ ಮಾಡೋಣ. ಅದು ಅಲ್ಲಿಗೆ ಪಾಸ್ ಮಾಡಿದ್ವಲ್ಲ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಸರ್ಪ್ರೈಸ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ. ಅದು ಏನಂತ ನೋಡೋ ಒಂದು ಕುತೂಹಲ ಇದ್ದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಇಲ್ಲ ನಾವು ಆಗಲೇ ಮಾಡ್ಕೊಂಡಿದ್ವಿ ಅಂದರೆ ತುಂಬಾ ಧನ್ಯವಾದಗಳು. ನಿಮ್ಮ ಸಪೋರ್ಟ್, ನಿಮ್ಮ ಎಂಕರೇಜ್ಮೆಂಟ್ ಹೀಗೆ ಇರಲಿ ಅಂತ ಆಶಿಸ್ತೀನಿ. ಸರಿ, ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಇಂಡಿಯಾ ಸೀರೀಸೊಂದಿಗೆ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ನಿಮ್ಗೆ ಯಾರಿಗಾದರೂ ಈ ಜಾಗದ ಅಡ್ರೆಸ್ ಬೇಕು ಅಂದರೆ ಗೊತ್ತಲ್ಲ ಎಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ.